ಏಕದಕ್ಷ. ಹಿರಿಯರಿಂದ ಹಿರಿಯರಿಗೆ ಮನ್ನಣೆ. ಏಕಿತು ದಕ್ಷ ಬ್ರಹ್ಮ. ಕಿರಿಯದಾದ ಒಟು ಬೀಜವು ವಿಶಾಲವಾದ ಮರವನ್ನು ಹೊಂದುತ್ತದೆ, ಆದರೆ ಆ ವೃಕ್ಷವನ್ನೊಳಗೊಂಡ ಬೀಜಕ್ಕೆ ಕುಂದಿಲ್ಲ. ಜಾಲಬ್ರಹ್ಮ, ನಾನು ಬರುತ್ತೇನೆಂದು ನಿನ್ನೊಡನೆ ಮೊದಲ ಹೇಳಿರಲಿಲ್ಲವೇ? ಹೇಳಿದರೂ ಈ ನಿಮ್ಮ ಮಾತುಗಳಲ್ಲಿ ಈ ದೇವತೆಗಳ ಸಮ್ಮೇಳನದಲ್ಲಿ ಆದರೂ ಸಮಯವು ಮೀರಿತು. ಏನು? ದೇವತೆಗಳ ಸಮ್ಮೇಳನದಲ್ಲಿ ಈ ದಕ್ಷ ಬ್ರಹ್ಮನ ಮಾತು ಉಲ್ಲಂಘನೆ. ಏನು ದೇವಬ್ರಹ್ಮ? ಸಂಶಯಕ್ಕೆ ಕಾರಣವಿಲ್ಲ. ಸದಾಶಿವ ಮೂರ್ತಿಯು ಸರ್ವಲೋಕಕ್ಕೆ ಕ್ಷೇಮವನ್ನು ಹಾರೈಸುವನು. ಏನು ಏನು? ಆ ಶಾಂತನಾದ ದಕ್ಷ ಬ್ರಹ್ಮ, ಶಾಂತಿಯೇ ನೆಲೆಸಿರುವ ಶಾಂತಮೂರ್ತಿಯ ಮುಂಗಡೆಯಲ್ಲಿ ನಿನ್ನ ದಿಟ್ಟತನವೇ. ಅಂತೆಯೇ ಪರಮೇಶ್ವರನ ಮುಂಗಡೆಯಲ್ಲಿ ಯಾರ ಪೌರುಷವು ನಡೆಯಲಾರದು. ಚಂದ್ರಮ, ನಿನಗಾದ ಪರಿಭಾವವನ್ನು ಜ್ಞಾಪಕದಲ್ಲಿರು. ನಿನ್ನ ಮುಂಗಡೆಯಲ್ಲಿಯೇ ಮಹಾಶಿವನಿಗೆ ಮತ್ತೊಂದು ಪ್ರಾಯಶ್ಚಿತ್ತ ಕಲ್ಪಿಸಿಕೊಡುವೆನು. ದಕ್ಷ ಬ್ರಹ್ಮ ನಾಗಭೂಷಣನಾದ ನಟರಾಜರಲ್ಲಿ ನಿನಗೆ ವೈರತ್ವ ಬೇಡ. ನಾಗಭೂಷಣ ನಟರಾಜನೆಂದು ಹೊಗಳುವ ನಾಟ್ಯರಾಣಿ ಇದಲ್ಲ, ನಿನ್ನ ಕ್ಷೀರಾಬ್ದಿಯ ರಂಗಭೂಮಿ. ಕೇಳಿದಿರಬೇಕು ದೇವ ಈ ದೇವತೆಗಳಾಡಿದ ಮಾತನ್ನು. ಆಭರಣದ ಅಲಂಕಾರವನ್ನೇ ತಿಳಿಯದೆ ಸಣ್ಣ ಸಣ್ಣ ಕಾಯಿಗಳನ್ನು ಸರಮಾಲೆಯನ್ನಾಗಿ ಮಾಡಿಕೊಂಡು ಕೊರಳಿಗೆ ಯಾವಾಗಲೊಂದು ಸೊಗಡು ಬೀರುವ ಸರ್ಪವನ್ನು ಸುತ್ತಿಕೊಂಡಿರುವ ಈ ಚರಿತ್ರಕರ ಶಿವನು ಶೃಂಗಾರ ಭೂಷಿತನೋ? ವ್ಯರ್ಥಾಲಾಪನ ಮಾಡಬೇಡ ದಕ್ಷ. ನಿನ್ನ ಭವಬಂಧ ಪಾಶವನ್ನು ಬಿಡಿಸುವ ಪಾವನ ಮೂರ್ತಿಯಲ್ಲಿ ವ್ಯರ್ಥಾಲಾಪನೆ ಮಾಡಬೇಡ. ಸಂಬಳವಿಲ್ಲದೆ ಉಗುಳುಪಟ್ಟ ನೀನಾದೆ ಉಡುವುದಕ್ಕೆ ಬಟ್ಟೆ ಇಲ್ಲದೆ ಪೀಠವನ್ನು ಕಟ್ಟಿಕೊಂಡು ಶರೀರಕ್ಕೆಲ್ಲ ಹೆಣದ ಬೂದಿಯನ್ನು ಪಡೆದುಕೊಂಡು ಕೈಯಲ್ಲಿ ಕಬ್ಬಿಣದ ಸಲಾಕೆಯನ್ನು ಹಿಡಿದುಕೊಂಡು ಬೀದಿ ಬೀದಿ ಹಲೆದಾಡುವ ಭಿಕ್ಷುಕ ನಿನಗೆ ಶೃಂಗಾರ ಭೂಷಿತನು, ನನಗಲ್ಲ. ದಕ್ಷಧೀರ ಕನಕ ಮಂದಿರವೆಂದು ಭಕ್ತಾಧೀನವೆಂದು ಪರಮೇಶ್ವರನೆಂದು ಮೊದಲಾದ ಸತಿಯನ್ನು ಕೊಟ್ಟು ವಿವಾಹ ಮಾಡಿದ ಆ ವೈಭವದ ಮಾತನ್ನು ಮರೆತೆಯ? ನಾನು ಕೊಟ್ಟೆ ಮಗಳನ್ನ ಓರ್ವ ಸ್ಮಶಾನವ ಹಸುವೆಯನ್ನು ಸಂತೆಗೆ ಹೊತ್ತು ಮಾರುವ ಒಂದು ಮುದಿ ಎತ್ತನ್ನು ವಾಹನವನ್ನಾಗಿ ಮಾಡಿಕೊಂಡಿರುವ ಈ ಬಂಡಪ್ಪರ ಶಿವನಿಗೆ ಅಲ್ಲದೆ ಮರುಳಾದ ಮಗಳನ್ನು ವಿವಾಹ ಮಾಡಿ ಅನೇಕ ಪಿಚಾಚಿಗಳಿಗೆ ಅಧಿನಾಯಕನಾದ ಹಂಗೆ ಶಂಗೆ ಇಲ್ಲದಿರುವ ಈ ನೋಡಿ ಶಾಂತನ. ನೀನೋರ್ವ ನನ್ನ ಸಹಮಿತ್ರನೆಂದು ಸುಮ್ಮನಿರಬೇಕಾಗಿದೆ. ಸಾಕು, ಬಾಯಿ ಮುಚ್ಚು. ಪ್ರಭುದೇವ, ಇದೊಂದು ಮಹಾಯಜ್ಞವೆಂದು ಕಲ್ಪಿಸಿಕೊಂಡು ಬಂದರೆ ಅನ್ನವನ್ನು ತಿನ್ನುವ ಮೊದಲೇ ಹಾಳೆ ಎಂದು ನಾಯಿ ಹುಟ್ಟಿದಂತಾಯಿತು ಈ ಯಜ್ಞ ಸಮಾರಂಭ. ನಡೆಯಿರಿ, ನಮ್ಮ ಮುಂದಿನ ಕಾರ್ಯದಲ್ಲಿ ಒಪ್ಪಿಸೋಣ. ಪರಮೇಶ್ವರ, ಮನಬಂದಂತೆ ಮಾತನಾಡಿದ ದಕ್ಷನ ಮಾತಿನಿಂದ ನಾವು ನೋಡಬಾರದು. ಪರಮೇಶ್ವರ ಸದಾ ರಾಜಸನಾಗಿ ಮೆರೆಯುತ್ತಿದ್ದ ದಕ್ಷ ಬ್ರಹ್ಮನ ಕಠಿಣವಾದ ಮಾತುಗಳನ್ನು ಬಂಧಿಸಿ ದೇವತೆಗಳನ್ನು ಹಬೆಯುವಲ್ಲಿ ಮನಮುಖರ ಮಾತಿಗೆ
ಮರುಗನೇತಿ ಜನಾರ್ದನ ಮನೊಂದು ದಿನ ಕಷ್ಟಕ್ಕೆ ಹೀಡಾಗುವುದು. ದೇವತೆಗಳಾದ ನೀವು ಅವರಿಗೆ ಸುಖವಾಗಿ ಬಾಳಿ ಶಿವೋ. ಯಕ್ಷರೇ ಮೊದಲಾದ ಅಮರ ದೇವತೆಗಳಿಗೆ ಸುಪ್ರಸಿದ್ಧವಾದ ಶಿವಸಂಸ್ಥಾನವನ್ನು ಸ್ಥಾಪಿಸಬೇಕೆಂದು ಕುತೂಹಲ ಭರಿತರಾಗಿದ್ದ ದೇವತೆಗಳು ಲೋಕಪಾಲನನಾದ ಪರಮೇಶ್ವರನನ್ನು ಯಕ್ಷರೇ ಮೊದಲಾದ ನವಬ್ರಹ್ಮಣಗಳಿಗೆ ಕುಬೇರನೇ ಮೊದಲಾದ ಶಿವಸತ್ರ ಯಾಗವನ್ನು ಈಸಾಡಿದರು. ಹೋಗುವಾಗ ಪರಮೇಶ್ವರನ ಮೇಲೆ ಕುಪಿತನಾದ ದಕ್ಷನು ಏನಾದರೂ ದುರಾಲೋಚನೆ ಮಾಡಿರುವನೆ. ಇರಲಿ ನಾನೀಗಲೇ ಹೋಗಿ ಮುಂದಾಗುವ ಕಾರ್ಯದಲ್ಲಿ ವರ್ತಿಸುವೆನು.
ಹರಿಕುಲ ಕಂಠೀರವ ರಾಜೋತ್ತಮ ವಿಹಾರ ಸುರಹಂಸ ಮಾನಸೋತ್ಸವ ದಕ್ಷ ರಾಜೇಂದ್ರ ವಿಜಯೀ ಭವ ವಿಜಯೀ ಭವ ವಿಜಯೀ ಭವ. ನವಶಕ್ತಿಗಳ ಭ್ರೂಲತೆಯ ಭವ್ಯ ಭವನದ ವಜ್ರ ಭಂಡಾರದಂತೆ ಬ್ರಹ್ಮಾಂಡವನ್ನೇ ಸೃಷ್ಟಿಸಿದ ಈ ಧುರಧೀರನಿಗೆ ಸುರಸತ್ರದಲ್ಲಿ ಪ್ರಭಂಜನ. ಜಂ ಜಾವಾತಕ್ಕೆ ಸಿಲುಕಿದ ಅಸುಳೆಗಳಂತೆ ಯಕ್ಷ ಗಂಧರ್ವ ಕೋಟಿಗಳು ದಕ್ಷ ಲೋಕದಲ್ಲಿ ಕ್ರುದ್ಧ ವಾಯಾಸದಂತೆ ಹಾರಾಡುತ್ತಿರುವಾಗ ಈ ಧುರಧೀರನಾದ ದಕ್ಷೇಂದ್ರನಿಗೆ ಸುರಸತ್ರದಲ್ಲಿ ಪ್ರಭಂಜನ. ಭಯಂಕರವಾದ ಕಾನೂನಿನ ಗರ್ಜನೆಯಂತೆ ಹೊರದೇಯುತ್ತಿರುವ ಅಪ್ರತಾಪ ಬಲದಂತನಿಗೆ ಸುರಸತ್ರದಲ್ಲಿ ಪ್ರಭಂಜನ. ಕಾಲ ಭೈರವಿ ಬಲ ಕಾಲ ಭೈರವ್ಯ ಉಜ್ವಾಲಯಂ ಬರ್ಬರ ದೀಪಂಗೆ ಪಾತಾಳ ವೇದನಾದಂ ಪ್ರಜ್ವಲಿಸುತ್ತಿರುವ ಈ ಧೀರನಾದ ದಕ್ಷೇಂದ್ರನಿಗೆ ಸುರಸತ್ರದಲ್ಲಿ ಪ್ರಭಂಜನ. ಅನೇಕ ಪಕ್ಷಾತಾಪದಲ್ಲಿ ನಕ್ಷತ್ರ ನೆರೆದ ಮಹಾಸಭೆಯಲ್ಲಿ ಧ್ಯಾನದ ನಗೆಗಳು ನೆಲೆಸಾಯ್ತು. ದೇವ ಜಂಬುಕದ ಕೂಗು ಗಗನಕ್ಕೆ ಕೇಳಿಸುವುದಂದ ಮೇಲೆ ದೇವತೆಗಳಿಂದ ಮತ್ತೇನಾಗಬೇಕು? ಆಗಬೇಕಾದ ಕಾರ್ಯವನ್ನು ಆಗ ಮಾಡಿದ ಗುರುದೇವ. ಹಿಂತಿರುಗಿ ನೋಡೆ, ಹೆಜ್ಜೆ ಹೆಜ್ಜೆಗೂ ಅತ್ಯಪಮಾನವಾಯಿತು. ದಕ್ಷೇಂದ್ರ, ಅಪಮಾನವು ಒಂದು ಕಾಲದಲ್ಲಿ ಅಪಘಾತವಾಗುವುದು. ಅಪಘಾತ ದಾವಾಗ್ನಿಯಂತೆ ತಗತಗಿಸುತ್ತಿರುವ ಚಟರಾಗ್ನಿಯನ್ನು ನಂದಿಸಲು ಸ್ಥಳವಿಲ್ಲ ಈ ಬ್ರಹ್ಮಾಂಡದಲ್ಲಿ. ದಕ್ಷನ ಪರಿಭವದ ರಕ್ತಧಾರೆಯು ಪ್ರಜ್ವಲಿಸುತ್ತಿರುವ ಈ ಕರಕಡ್ಗವನ್ನು ಜಲನಿಧಿಯು ಶೋಣಿತವಾಗಿ ಪರಿಣಮಿಸುವುದು. ಆ ಚಿಂತೆಯು ಭೃಗುದೇವರಲ್ಲಿ ಮೀಸಲಾಗಿರುವುದು. ಅಂದಿನ ಪರಿಭವದಲ್ಲಿ ಹಿಂದಿರುಗಿ ನೋಡೆ, ಚಕಿತನಾಗಿದ್ದನೇ ಭೃಗುದೇವ. ಆತ್ಮಹತ್ಯದ ಅತ್ಯಪಮಾನದಲ್ಲಿ ದಕ್ಷಿಣ ವೀರಹರಸವು ನಿಸ್ಸಾರವಾಯಿತು. ನಿಸ್ಸಾರ ಬ್ರಹ್ಮಯಜ್ಞ ಬಂಧಿತನಲ್ಲ ದೇವನು ಏನೆಂದೆಂದು ಚಕಿತನಲ್ಲ. ಹಾಗಾದರೆ ಅಂದಿನ ದಿನ ಬೇಕೆ ಶಾಂತಿ ಸಮ್ಮೇಳನ? ಸಮ್ಮೇಳನವಲ್ಲ, ಶಿಲೆಯ ಮರೆಯಲ್ಲಿ ಹಡಗಿರುವ ಅಗ್ನಿಯಂತೆ ಮರೆಯಾಗಿದ್ದ ಕೋಪಾಗ್ನಿಯು ದಕ್ಷ ಯಜ್ಞದಲ್ಲಿ ಮಿಂಚಿನ ಅಗ್ನಿಯಂತೆ ಮಿರುಗು ಹತ್ತುವುದು. ಅದನ್ನು ಮಾಡುವರಾರು? ಮತ್ಯಾರಿಂದ ಸಾಧ್ಯ? ಭಯಂಕರನಾದ ಭೃಗು ದಕ್ಷ ಸಿಡಿಲಿನ ಶರಣ ಗತಿಯನ್ನು ಹೊಂದಿದ ಭೂದರನಂತೆ ವಿಭಾಗವಾದ ಮನದಲ್ಲಿ ದಕ್ಷ ಯಜ್ಞವನ್ನು ಮಾಡುತ್ತದೆ. ಅದು ನಿಮ್ಮಿಂದ ಸಾಧ್ಯವೇ? ಅಸಾಧ್ಯವಾದ ಕಾರ್ಯವನ್ನು ಒಂದೆರಡು ದಿವಸದಲ್ಲಿ ಹೂಡುವರು ದಕ್ಷ ಮಹಾಯಜ್ಞವನ್ನು ಪರಶಿವನ ರಕ್ತ ರಸದಿಂದ ಸಂಗೀತವಾದ ಸಂಗೀತಗಳೇ ಅದಕ್ಕೆ ಆವಿರ್ಭಾಗ. ಸಮಾಧಾನದಿ ಭಯವನ ಸುರದಲ್ಲಿ
ಅದೇಕೆ ಹೀಗೆ ಹೇಳಿದೆ ದಕ್ಷ? ಸತ್ರಯಾಗವನ್ನು ಪ್ರವೇಶಿಸಿದ ಮೇಲೆ ಮತ್ತೇನು? ಮತ್ತೆ ಈ ಭೃಗುದೇವನಿರುವಾಗ ನಿನ್ನ ವೈಭವಕ್ಕೆ ದುರ್ಭೇದವೇ? ದುರ್ಭೇದ ಬ್ರಹ್ಮ ಯಜ್ಞ ಬಂಧಿತನಾದ ಭೃಗುದೇವನು ನಾಳೆ ವೈಗಂಧಿನ ಹೂಡುವೆ ದಕ್ಷ ಮಾರಣ ಮಹಾಯಜ್ಞವನ್ನು. ಬಹಳ ಸಂತೋಷ. ಕೂಡಲೇಬೇಕು. ದಕ್ಷಿಣಕ್ಕಾಗಿ ಮರಣ ಯಜ್ಞವನ್ನು ಹೂಡುವವರು ನೀವಲ್ಲದೆ ಮತ್ತಿನ್ಯಾರು ಭೃಗುದೇವ? ಹೌದು ನಾರದ ಬ್ರಹ್ಮ, ನೀನು ನವಬ್ರಹ್ಮರುಗಳಲ್ಲಿ ಅಧಿನಾಯಕ. ನಮಗಾದ ಅಪಮಾನವು ನಿಮಗೂ ಅಲ್ಲವೇ? ಅದಕ್ಕಾಗಿಯೇ ಬಂದಿರುವುದು. ನಾನಲ್ಲದೆ ಮತ್ತಿನ್ಯಾರು ನಿಮ್ಗೆ ಹಿತೈಷಿಗಳು? ಸಂಚಾರಿ ದಕ್ಷ ಮಾರಣ ಮಹಾಯಜ್ಞದ ಸಮಾರಂಭವನ್ನು ದೇವಲೋಕದಲ್ಲಿ ಹರಡು. ಪರಶಿವನ ಪರಮಾವಧಿಯನ್ನು ಕಂಡು ಯಕ್ಷ ಗಂಧರ್ವರು ಸಂತೋಷ ಪಡಲಿ. ಏನು? ಪರಶಿವನ ಪರಮಾವಧಿ ನಿಶ್ಚಯವೇ? ನಿಶ್ಚಯವಾದರೆ ಜಾಮಾತ ಶಿವನೆಂದು ನಿನಗೆ ಭಯವೇ? ಭಯವಲ್ಲದೆ ಮತ್ತಿನ್ನೇನು? ನಾರದ, ಭಯವೆಂಬ ಶಬ್ದವನ್ನು ಹೊರಡಿ. ಪ್ರತಿದಿನ ಮುಂಗಡೆಯಲ್ಲಿ ಎತ್ತಬೇಡ. ಸ್ಥಿರನಾಗು ದಕ್ಷ. ಗೋವೇದಿಕ ಪುಷ್ಯ ಲೋಕಗಳ ಸಾವು ನೆಲಗಟ್ಟುಗಳಿಂದ ರಂಜಿಸದ ಯಜ್ಞಶಾಲಿ ಒತ್ತು ರತ್ನ ವಜ್ರ ವೈಢೂರ್ಯಗಳಿಂದ ಅಲಂಕರಿಸಲ ಯೋಜನ ರಂಗವಲ್ಲಿಗಳಿಂದ ಯಜ್ಞಶಾಲಿ ಶೂಲಪಾಣಿಯ ರುಂಡವನ್ನು ತೋರಲು ನಿನಗೆ ಯಾವ ಮಂಟಪದಲ್ಲಿ ಇದೇ ಇದೇ ಈ ದಕ್ಷನು ಈ ಭೂಮಿಯು ದಕ್ಷಿಣೆಗಾಗಿ ಧರಿಸಲ್ಪಟ್ಟ ಪ್ರಧಾನ ಸಮಯ. ದಕ್ಷರ ಅಂತ್ಯಕ್ಕೆ ಸರಿಯಾದ ಅಭಯವಿಂದು ಶಿವ ಸಮಾಧಿಯ ಮರಣಭೂಮಿ. ಆ ಮರಣಭೂಮಿಯಲ್ಲಿ ಧನ್ಯನಾದನೇ ದಕ್ಷ ಬ್ರಹ್ಮ. ಬ್ರಹ್ಮಚಾರಿಯ ಆಶೀರ್ವಾದ. ಭೃಗುದೇವ, ದಕ್ಷವೀರ, ದೀಕ್ಷಾಬದ್ಧನಾದ ದಕ್ಷನಿಗೆ ಕಲ್ಯಾಣವನ್ನು ಮಾಡು. ಜೈ ಭೈರವಿ. ಭೃಗು ಆಜ್ಞೆಯಂತೆ ಈಗಲೇ ನಾನು ದಕ್ಷ ಮಹಾಯಜ್ಞವನ್ನು ಹೂಡುವೆನು. ಜೈ ಭೈರವಿ, ಜೈ ಭೈರವಿ.
ಮುಕುಂದನೊಡನೆ ಬಂದ ಪರಶಿವನು ನನ್ನ ಹಣೆಗಣ್ಣನ್ನು ಉಳಿಸಿಕೊಂಡು ಮುಕುಂದನನ್ನು ಪ್ರೇರೇಪಿಸಿ ನನ್ನ ಅಂಗಾಲಿನ ನೇತ್ರವನ್ನು ಬಿಡಿಸಿದನು. ಅಲ್ಲದೆ ದೇವತೆಗಳ ಅಗ್ರ ಪೂಜೆಗೆ ಕಾರಣನಾದನು. ಇನ್ನು ದಕ್ಷನಾದರೂ ಸರವಣ ಸತ್ರಯಾಗದಲ್ಲಿ ದಕ್ಷ ಬ್ರಹ್ಮನನ್ನು ನಿರಾಕರಿಸಲು ಅನೇಕ ಮಾತುಗಳು ಅನಿವಾರ್ಯವಾಗಿ ಹೆಚ್ಚಿದವು. ಯಾವುದಕ್ಕೂ ಪರಶಿವನು ಮಾತನಾಡಲಿಲ್ಲ. ದಕ್ಷನಾದರೂ ಪರಶಿವನಲ್ಲಿ ವೈರತ್ವವನ್ನು ಸಾಧಿಸಲು ಆಲೋಚಿಸುತ್ತಿರುವನು. ಇರಲಿ, ಮುಂದೇನಾಗುವುದು ನೋಡೋಣ. ಪರೇಶ, ದೇವತೆಗಳ ಛತ್ರ ಪೂಜೆಗೆ ಹೋದ ಮೇಲೆ ಅದೇಕೆ ಸ್ವಾಮಿ ನಿಮ್ಮ ಮುಖ ಕಮಲವು ಮಂಜು ಮುಸ್ಕಿದ ಕಮಲದಂತೆ ಕಾಂತಿಹೀನವಾಗಿ ಕಾಣುತ್ತಿರುವುದಲ್ಲ? ಸತಿ, ದೇವತೆಗಳ ಸಮ್ಮೇಳನದಲ್ಲಿ ನನಗಾಯಿತು ಸತ್ರಯಾಗ ಪೂಜೆ. ಅಲ್ಲದೆ ನನ್ನ ಪಾದೋದಕ ಪ್ರಸಾದದಿಂದ ಧನ್ಯರಾದರು ಸರಗಂಧನು ಕೋಟಿಗಳು. ಅಂದ ಪಕ್ಷದಲ್ಲಿ ಆ ಪವಿತ್ರವಾದ ಪುಣ್ಯ ಪುರುಷರ ಮಧ್ಯದಲ್ಲಿ ಅನಂತ ದುರಂತಗಳು ನಡೆದವು. ಆ ದುರಂತ ದುರ್ಘಟನೆಯನ್ನು ಕೇಳಲು ನನ್ನ ಮನವು ಮುಮ್ಮಾರುತ್ತಿರುವುದು ಮಹಾದೇವ. ಅದನ್ನು ವಿಚಾರಿಸುವ ನಂದೀಶ್ವರನ ಬರ್ತದೆ. ನಂದೀಶ್ವರ, ನೀ ಹೇಳು, ಶರವಣದಲ್ಲಿ ನಡೆದ ಆ ದುರ್ಘಟನೆಯನ್ನು. ಅದನ್ನು ಕೇಳಬಾರದು ಸರ್ವೇಶ್ವರನ ಧರ್ಮಪತ್ನಿ. ಅದನ್ನ ಕೇಳಿದರೆ ಮನ ಮರುಗುವುದು ತಾಯಿ. ಈಶ್ವರ, ನನ್ನ ಮನವರಿಗುವುದಕ್ಕೆ ಮಹಾದೇವನ ಮುಖ ಕಾಂತಿ ಕಾರಣವಾಗಿರುವುದು. ಮರೆಮಾಚಬೇಡ. ನನ್ನ ಪತಿಗಾನ ಮರುಕವು ಯಾರಿಂದ ನಡೆಯಿತು? ತಾಯಿ, ಸೂರ್ಯನ ಕಿರಣಗಳು ಸೋಂಕಿದ ಮಾತೊಂದೊಡೆ ನಾಶವಾಗುವ ಮಂಜು ಹನಿಗಳು ಮುಸುಕಿದೊಡೆಯಲು ತಾವರಿಗೆ ಭಂಗವೇ ತಾಯಿ. ನಿಧಾನಿಸು ನಂದೀಶ್ವರ. ಕುಬೇರನ ಕೊಡದಲ್ಲಿರುವ ತಾವರೆಯಾದರೇನು? ಅದು ಸಹ ಕಾಲಗತಿಯಿಂದ ಕಂದಿ ಹಾಳ. ಹೇಳಿಯ ನಂದೀಶ್ವರ, ಪರಶಿವನ ಪವಿತ್ರವಾದ ಮನಸ್ಸಿನಲ್ಲಿ ಶಾಂತಿ ಇಲ್ಲ. ಕಾಡಿನಲ್ಲಿ ಬೆಳೆದ ಕುಟ್ಟು ಬಲಹೀನವಾದರು ಒಟ್ಟಾಗಿ ಸೇರಿ ಹಗ್ಗವಾದರೆ ಆನೆಯನ್ನೇ ಕಟ್ಟಬಹುದಲ್ಲವೇನೋ? ಪರಾಶಕ್ತಿ, ಬಲಹೀನರಾದ ಮದಮಕರು ಮಹತ್ತರವಾದ ಮಹಾದೇವನನ್ನ ಮನಂಕಾಂಕ್ಷೆಯಿಂದ ನೋಡಲಿಲ್ಲ. ಮಧುಮಕರು ನನ್ನ ಪತಿಗೆ ಬೇಸರ ಉಂಟು ಮಾಡಿದವರು. ತಾಯಿ, ಸೂರ್ಯನ ಕಿರಣಗಳು ಸೋಂಕಿದ ಅತಿವು ಬಾಯಾರಿಕೆಯನ್ನು ನಿವಾರಿಸಿಕೊಳ್ಳಲು ಯೋಗ್ಯವಾದ ಜಲದಲ್ಲಿ ಮೊಸಳೆಗಳು ವಾಸ ಮಾಡುವಂತೆ ಆ ಪುಣ್ಯ ಸತ್ರೆಯಾಗವು ಮಧುಮಕರಿಗೆ ಮನೆಯಾಯಿತು. ಭಕ್ತ ಶಿಖಾಮಣಿ, ಅದನ್ನು ಹೇಳಬಾರದು ಈ ಕೈಲಾಸವಾಣಿಯ ಸಮ್ಮುಖದಲ್ಲಿ. ಪತಿ ದೇವ, ಅದನ್ನು ಹೇಳಿದರೆ ಪ್ರಮಾದವಾಗುತ್ತೆ ಸತಿ. ಅದು ಮುಂದೆ ನಿಮಗೆ ಗೊತ್ತಾಗುವುದು.
ಕೇಳಿದೆಯಾ ಯಕ್ಷ ಕಿನ್ನರಿಯರ ಗಾನವನ್ನು ಅವರ ನೋಡಿ ಹೇಳುವೆಯಾ ತಾಯೇ? ಅವರೇ ಆದಿಶಕ್ತಿಯ ಹಿರಿಯ ಸಹೋದರಿಯರು. ತಂದೆಯಾದ ದಕ್ಷದೇವನ ಮನೆಯಲ್ಲಿ ನಡೆಯುತ್ತಿರುವ ಮಹೋತ್ಸವಕ್ಕೆ ಹೋಗುತ್ತಿರುವಂತೆ ಹಾದಿನಲ್ಲಿ ಪರಮಾತ್ಮ ಕಾರ್ಯಾರ್ಥವಾಗಿ ಶರವಣ ತೀರದಲ್ಲಿರುವ ಶಿವಗಣಾಧೀಶ್ವರರನ್ನು ನೋಡಿಕೊಂಡು ಬರುವೆ. ಹೋಗಿ ನಂದೀಶ್ವರ. ಸ್ವಾಮಿ, ನಂದೀಶನ ಮಾತು ಕೇಳಲಿಲ್ಲವೇ? ಶಾಂತಳಾಗು ಗೌರಿ. ನಿನ್ನ ಹಿರಿಯ ಸಹೋದರಿಯರು ದಕ್ಷಿಣಾಲಯಕ್ಕೆ ಹೋಗುವುದನ್ನು ನಾನು ಕಂಡೆ. ದೇವ, ಅಲ್ಲಿ ನೋಡಿ, ಆ ಗಗನ ಮಾರ್ಗದಲ್ಲಿ ಸುಂದರ ಮಾನದಲ್ಲಿ ಅನೇಕ ಗಂಧರ್ವ ನಾರಿಯರು ಕಿನ್ನರ ಗೀತೆಯನ್ನು ಹಾಡುತ್ತಾ ಸಾಲಾಗಿ ಹೋಗುತ್ತಿರುವರಲ್ಲವೇನು? ನೀ ನೋಡು ರಾಜೇಶ್ವರಿ, ಆ ಸಂಭ್ರಮವನ್ನು ನೋಡುವ ಅಗತ್ಯ ನನಗಿಲ್ಲ. ನಮಗೋಸ್ಕರವಾಗಿ ದೇವಲೋಕದ ಬಡಗಿಯ ಬಿನ್ನಾಡ ಹಸ್ತದಿಂದ ಕಲ್ಯಾಣ ಮಂಟಪವನ್ನು ನಡೆಸಿದ ನನ್ನ ತಂದೆ ದಕ್ಷದೇವ, ಆತನ ಮಗಳು ನಾನಲ್ಲವೇ ಶಂಕರ? ಅದಾರಿಗೆ ತಿಳಿಯುತ್ತದೆ ನೀನು ದಕ್ಷಬ್ರಹ್ಮನ ಮಗಳು ದಾಕ್ಷಾಯಿಣಿಯನ್ನು ನಾನು ದಕ್ಷಬ್ರಹ್ಮನ ಮಗಳಾಗದಿದ್ದರೆ ನನಗೆಲ್ಲಿಂದ ಬರುತ್ತಿತ್ತು ಇಂತಹ ಸುಖ ಸಂತೋಷ. ಅಲ್ಲಿ ಹೋಗುತ್ತಿರುವ ಸುರನಾರಿಯರು ನೋಡಿದ ಮೇಲೆ ಮಗಳು ತಂದೆ ಮನೆ ಮಹೋತ್ಸವಕ್ಕೆ ಹೋಗಬಾರದೆ ಉತ್ತಮ? ಭೂತೇಶ್ವರಿ, ಕಾಡಿಗಳ ಮಧ್ಯದಲ್ಲಿ ಬೆಳೆದ ಕೋಗಿಲ ಮರಿಯು ಆ ಕೋಗಿಗಳ ಮರೆಯಾಗಿದ್ದರೆ ಆ ಕೋಗಿಲೆಗಳು ಈ ಕೋಗಿಲ ಮರಿಯನ್ನು ಬದುಕಿರಲಿಲ್ಲ. ನೀನು ದಕ್ಷಬ್ರಹ್ಮನ ಮಗಳಾಗಿದ್ದರೆ ಕಲಿಸುತ್ತಿದ್ದನ ನಿಮ್ಮಪ್ಪ ದಕ್ಷದೇವ. ಹಾಗಾದರೆ ನಾನು ದಕ್ಷಬ್ರಹ್ಮನ ಮಗಳಲ್ಲವೇ? ನೀವು ನನ್ನ ತಂದೆಯ ಚಾಮಾತನಲ್ಲವೇ? ಮಂಗಳ, ನಿನ್ನ ತಂದೆಗೆ ದಕ್ಷಬ್ರಹ್ಮನಿಗೆ ನೀನು ಮಗಳು ಅಲ್ಲ, ಚಾಮಾತನ ಪಡೆದೀನ. ನನಗಿರುವ ಸಂತೋಷವನ್ನು ಮುರಿಲಿಕ್ಕ ಬೇಡ. ಗುರು ಮಂದಿರಕ್ಕೆ, ಸಿದ್ಧ ಮಂದಿರಕ್ಕೆ, ದೇವಗಿರಿಗೆ ಯಾರಿಂದಲೂ ಕರೆಸಿಕೊಳ್ಳದೆ ಹೋಗಬೇಕೆಂದು ನೀವೇ ಹೇಳುತ್ತಿದ್ದಿರಲ್ಲವೇನು? ಹೌದು, ಹೇಳಿದೆನು. ಆ ನಿನ್ನ ತಂದೆ ದಕ್ಷದೇವನು ಅವನೋರ್ವ ರಾಜಸದ ಅಹಂಕಾರಿ. ಕಾಡಿನಲ್ಲಿರುವ ಭೂಸರ್ಪಗಳಿಗುಂಟು ಶಾಂತಿ, ಪುಟ್ಟದಲ್ಲಿ ವಾಸ ಮಾಡುವ ವಿಷಸರ್ಪಗಳಿಗುಂಟು ಶಾಂತಿ. ಆದರೆ ನಿಮ್ಮಪ್ಪ ದಕ್ಷದೇವನಿಗೆಲ್ಲ ನಮ್ಮಲ್ಲಿ ಶಾಂತಿ. ಅಪ್ಪನ ವಿಷಯ ಶಾಂತಿಯಿಂದ ಮಾತನಾಡುತ್ತಿರುವಿರಿ. ಮಾತನಾಡಬೇಕಾದ ಸಂಭವ ಉಂಟು. ಮಾತನಾಡಿದ ಮಹಾದೇವಿ. ಮತ್ತೊಂದು ನಾಡು ನನ್ನನ್ನು ದಕ್ಷಿಣೋತ್ತರ ಕಡೆಗೆ ಸೆಳೆಯುತ್ತಿರುವುದು ಅದು ಗೀತವಲ್ಲ, ನಿನ್ನಾತ್ಮವನ್ನು ಸುತ್ತಿಗಟ್ಟಿ ಸೆಳೆಯುತ್ತಿರುವ ಪಾಠವಾದರೆ ತಂದೆಯ ಮನೆಯೆಂದರೆ ಚಿಕ್ಕಂದ ಹುಟ್ಟಿ ಬೆಳೆದ ನಿವಾಸ. ಹೆಣ್ಣು ಮಕ್ಕಳಿಗೆ ಅದಕ್ಕಿಂತ ಪ್ರಿಯವಾಸ ಸ್ಥಳವಿಲ್ಲ. ಆದ್ದರಿಂದ ನಾನು ದಕ್ಷಿಣೋತ್ತರಕ್ಕೆ ಹೋಗಲೇಬೇಕು ಸ್ವಾಮಿ. ಕಥೆ
ವಿಷ ಸರ್ಪದಂತೆ ನನ್ನನ್ನು ಹಳೆಯನೆಂದು ತಿಳಿದು ವೃತಾವೈರತ್ವವನ್ನು ಗಳಿಸಿರುವ ನಿಮ್ಮಪ್ಪ ದಕ್ಷದೇವ. ಆಹಾ ಆಹಾ, ಇದು ನನ್ನನ್ನು ಕಳಿಸಬಾರದೆಂದು ಆಡ್ತಿರುವ ಬಯಲಾಡಂಬರದ ಮಾತುಗಳು. ನನ್ನ ತಂದೆಗೆ ನಿಮ್ಮಲ್ಲಿ ಅಪಾರ ಪ್ರೇಮವಿರುವುದು. ರಾಜೇಶ್ವರೇ, ಇದುವರೆಗೂ ನಿನ್ನ ಮನನೇವುದೆಂದು ನಿಧಾನಿಸಿದ್ದೆನೋ ಕೇಳು. ನಿನ್ನೆಯ ಸತ್ರಯಾಗದ ಸಮಾರಂಭದಲ್ಲಿ ಮನಮತನಾಯಿತು ನಿಮ್ಮಪ್ಪ ದಕ್ಷದೇವನಿಗೆ. ಮನಬದಲಾಯಿತು. ಅಲ್ಲಿ ನಿಮಗಾದ ಪೂಜೆಯನ್ನು ನೋಡಿ ಸಂತೋಷ ಪಡುತ್ತಲೇ ನನ್ನ ತಂದೆ ಆ ದಕ್ಷದೇವನು. ಏನು ಸಂತೋಷಪಟ್ಟನೇ ನಿಮ್ಮಪ್ಪ ದಕ್ಷದೇವ? ಬಹಳ ನಿಧಿಯನ್ನು ಬಳಸಿಕೊಂಡಿರುವ ಕಾಳಿಂಗ ಸರ್ಪದಂತೆ ಅವನ ಜಿಜ್ಞಾಸೆಯು ಅವನ ಜೀವಾತ್ಮವನ್ನೇ ಸುತ್ತಗಟ್ಟಿ ನಿಷ್ಠೂರದ ನಿರಾಸಕದ ಮಾತುಗಳಿಂದ ನನ್ನಲ್ಲಿ ಹಾಚಂದ್ರಾತ್ಮದ ವೈರತ್ವದ ಮಾತುಗಳನ್ನು ಆಡಿದನು. ಭೂತೇಶ್ವರ, ಬಯಲಾಡಂಬರದ ಮಾತಿಗೆ ಬೇಸರವೇಕೆ ಭೂತೇಶ್ವರ? ಬೆಂದಿ ಚೆನ್ನ ಒಡೆದು ಆ ಭೂವೆ ಸತ್ರಯಾಗದ ಪುಣ್ಯ ಪುರುಷರ ಮಧ್ಯದಲ್ಲಿ ಬೆಂದಿಕ್ಕುವ ಸಂಯುಕ್ತಗಳ ಅಗ್ನಿ ಜ್ವಾಲೆಯಂತೆ ನನ್ನನ್ನು ಹೊಗಳುತ್ತಿದ್ದ ಆ ದೇವಮಂತ್ರಗಳ ಸುನಾದಕ್ಕೆ ನಿಮ್ಮಪ್ಪ ದಕ್ಷದೇವನ ಕಠೋರವಾದ ವಿಷಮ ಜ್ವಾಲೆಗಳು ಮುಚ್ಚಿ ಬರುತ್ತಿರುವ ಮಂಗಳನಾದವನ್ನೇ ಅಲ್ಲದೆ ಮತ್ತಾರಹೋ ನನ್ನ ಮಾತಾಡಿಸಿಲ್ಲ. ಸತಿ, ನಿನ್ನಲ್ಲಿನ ಬಾಂಧವ್ಯದ ಕೇವಲ ನನ್ನನ್ನು ಮೌನವಾಗಿ ಕುಳ್ಳಿಸುವುದು. ಸ್ವಾಮಿ ಪ್ರಾಣೇಶ್ವರ, ಧನ್ಯವಾದಗಳು. ಸಂಸಾರದಲ್ಲಿ ಇಷ್ಟೋ ಬರುವುದು, ಅದನ್ನು ಬಾಂಧವ್ಯ ಮಮತೆಯಿಂದ ಸರಿಪಡಿಸಿಕೊಳ್ಳಬೇಕು. ಜಗತ್ತಿನ ಸಂಸಾರ ಚಕ್ರದೊಡೆಯನಾದ ನೀನೇ ಹೀಗಲ್ಲ ಮೇಲೆ ಇದೆಲ್ಲ ಮಾಡೇನು ಶಂಕರ? ಯುದ್ಧರಂಗದಲ್ಲಿನ ಶಸ್ತ್ರಾಸ್ತ್ರಗಳಿಂದ ಉಂಟಾದ ಗಾಯಗಳನ್ನು, ಆದರೆ ನಿಮ್ಮಪ್ಪ ದಕ್ಷದೇವನ ಮಾತೆಂಬ ಹರಿತವಾದ ಹಲಗು ನನ್ನೊಡಲನ್ನು ತಾಗಿ ಅದರಿಂದ ಉಂಟಾದ ನೋವನ್ನು ಸಹಿಸಲಾರಿದೆ. ನನ್ನ ಉದರಾಗ್ನಿ ಇದನ್ನು ತಿಳಿದ ದಕ್ಷ ಬ್ರಹ್ಮನು ಕಠಿಣ ಪಾಷಾಣ ಹೃದಯನಾಗಿ ತನ್ನ ಪೂಜ್ಯ ದೇವನಾದ ಗುರುಋಷಿಯ ಕುಮಂತ್ರದ ಮಾತುಗಳಿಂದ ಮಾರಣ ಮಹಯಜ್ಞ ನೋಡಿ ನನ್ನನ್ನು ಕೊಲ್ಲಲು ಹಣಿ ಮಾಡಿದರು. ಮಾರಣ ಮಹಯಜ್ಞ ಯಾರು? ನಾನಲ್ಲವೇ? ಧರ್ಮದ ಬಂಧದ ವಜ್ರಸದಿಂದ ಇಡೀ ಬ್ರಹ್ಮಾಂಡವನ್ನೇ ಹಿಂಡಿ ತೆಗೆಯಲ್ಪಟ್ಟ ಉಗ್ರವಾದ ರಸವೇ ಸೋಮರಸ. ಅಲ್ಲಿನ ಆತ್ಮಶರೀರಗಳಲ್ಲಿ ಬಂಧಿಸಲ್ಪಟ್ಟ ಕಪಾಲ ಪಾತ್ರಗಳೇ ಪಂಚಭೂತಗಳಿಂದ ನಿರ್ಮಿಸಲ್ಪಟ್ಟ ಹೋಮಾಗ್ನಿ ಗುಂಡದಲ್ಲಿ ನಿಮ್ಮಪ್ಪ ದಕ್ಷದೇವಂತ ಸಹಸ್ರಾರ ಕರ್ಮ ಬಂದಿದ್ದರು. ನಾನಲ್ಲವೇ? ಇದನ್ನು ತಿಳಿದಿದ್ದರು ವಿವೇಕರಹಿತನಾದರೂ ನಿಮ್ಮಪ್ಪ ದಕ್ಷದೇವ. ಸ್ವಾಮಿ, ವಿವೇಕವನ್ನೇ ಹೇಳಲಾದರೂ ನಾನು ದಕ್ಷಲೋಕಕ್ಕೆ ಹೋಗಬಾರದು. ದಕ್ಷಬ್ರಹ್ಮನಿಗೆ ನಿನ್ನ ಮಾತುಗಳು ಹಿತಕರವಾಗಿ ತೋರುವುದಿಲ್ಲ. ಅಲ್ಲದೆ ನೀನು ಅಲ್ಲಿಗೆ ಹೋದರೆ ನಿನಗೆ ಹಾನಿ ತಪ್ಪದು. ಸ್ವಾಮಿ, ಸ್ವಾಮಿ, ತಂದೆ ನಿರಾಕರಿಸರೆ ತಾಯಿಯಾದ ವೇದವತಿ ಇಲ್ಲವೇ? ಅಲ್ಲದೆ ನನ್ನ ಹಿರಿಯ ಸಹೋದರಿಯರಾದ ರೇವತಿ ಪುಷ್ಪವತಿಯರು ನನ್ನನ್ನು ಆಶ್ರಯಿಸುವುದಿಲ್ಲವೇ? ಏಳು ನಟರಾಜ, ಪ್ರಯಾಣಕ್ಕೆ ಸಿದ್ಧನಾಗು. ಎಲ್ಲ ಮನದಾಸೆಯ ಇವನೇ ನೀನಲ್ಲೆಯ. ಎಲ್ಲ ಮನದಾಸೆಯ
ನಮಸ್ಕರಿಸುವೆನು. ಮಹೇಶನ ರಾಣಿ ನೀನೆಂದು ಮಹೇಶನ ರಾಣಿ ನೀನೆಂದು ಮಹಾಯಜ್ಞವನು ಬಯಸದಿರು ರಾಜರಾಜೇಶ್ವರಿ ರಾಜರಾಜೇಶ್ವರಿ ಮಹಾಯಜ್ಞದಲ್ಲಿ ಫಲವಿಲ್ಲ ಸತಿ ಮಹಾಯಜ್ಞದಲ್ಲಿ ಫಲವಿಲ್ಲ ಸತಿ ಮಹಾಯಜ್ಞದಲ್ಲಿ ಫಲವಿಲ್ಲ ಮಹಮದಾಂತ ನಿನ್ನ ಪಿತ ದಕ್ಷ ಯಜ್ಞಕ್ಕೆ ಹೋಗದಿರುತ್ತ ಹೋಗದಿರುತ್ತಾಯೇ ಹೋಗದಿರುತ್ತಾಯೇ ಅಮ್ಮ ಸತಿ ದಕ್ಷಿಣ ಮಾಡುತ್ತಿರುವ ಯಜ್ಞಕ್ಕೆ ಹೋಗಬೇಡ. ಅಲ್ಲಿಗೆ ಹೋದರೆ ನಿನಗೆ ಹಾನಿ ತಪ್ಪದು. ಎಚ್ಚರ ಎಚ್ಚರ ಎಚ್ಚರ. ಹಾನಿ ಬರುವುದೆಂದು ಮಾತನಾಡದೆ ಕುಳಿತಿರುವ ನೀ ಮಹಾದೇವನು. ಅದೇನ
ಶಕ್ತಿಯ ನಮಃ ಭುವನೇಶ್ವರಿಯೇ ನಮಃ ಓಂ ಕಾಳಿಕಾ ಶಕ್ತಿಯ ನಮಃ ಶಾಂತಿಯೇ ಸ್ವಾಹಾ. ಅಪ್ಪ ಸತಿ ಅಕ್ಷರವನ್ನು ನಿಂದಿಸಬೇಡ, ದಕ್ಷ ಪೂಜೆಯನ್ನು ನಿಂದಿಸಬೇಡ. ಶಾಂತಿಯಿಂದ ಅಕ್ಷದೇವ ನನ್ನ ಪಾಲನ ದೈವ, ದಕ್ಷದೇವ ನಿನ್ನ ಪಾಲನ ಭಕ್ತ್ಯ. ದಕ್ಷ ವಿಜಯನಲ್ಲಿ ಹಠಬೇಡ, ಮಾಡುವ ದ್ವೇಷಿ, ಪಿತನಿಂದೆಯನ್ನು ಮಾಡಿದ ದ್ರೋಹಿ, ಪರಶಿವನನ್ನೇ ಮರೆತ ಘಾತಕ, ವರದಲ್ಲೆಯನ್ನು ಮರೆತ ಘಾತಕಿ. ನೀನು ನನ್ನ ತಂದೆಯೇ ಅಲ್ಲ. ಏನಂದೆ? ಮತ್ತೊಮ್ಮೆ ಹೇಳು. ನೀನು ನನ್ನ ತಂದೆಯಲ್ಲ, ತಂದೆಯಲ್ಲ, ತಂದೆಯಲ್ಲ. ವೇದವತಿ, ಹೇಳಿದೆಯಾ ನಿನ್ನ ಮಗನಾಡಿದ ಮಾತನ್ನು? ಅನೇಕ ವರ್ಷಗಳ ಕಾಲ ಮಕ್ಕಳಿಲ್ಲದೆ ಆ ಮಹಾಶಿವನನ್ನು ಕುರಿತು ತಪಸ್ಸನ್ನು ಆಚರಿಸಿ ಇವಳನ್ನು ಮಗಳನ್ನಾಗಿ ಪಡೆದಿದ್ದಕ್ಕೆ ನೀನಾಡಬೇಕಾದ ಮಾತುಕತೆ ಮಾಡಬೇಕಾದ. ಹಾಗಾದರೆ ಕೇಳು, ನಾನು ನಿನ್ನ ತಂದೆಯಲ್ಲ ಎಂದ ಮೇಲೆ ನೀನು ನನ್ನ ಮಗಳೇ ಅಲ್ಲ. ಸ್ತಬ್ಧಳಾಗೋ ದಕ್ಷ. ನೀನು ಮಾಡ್ತಿರೋ ಶಾಲೆ ಅಲಂಕಾರ ಸೃಷ್ಟಿಗಳಿಗೆ, ದೇವತೆಗಳಿಗೆ, ಹೋಮಾಗ್ನಿ ಪಾತ್ರೆಯಲ್ಲಿ ಕಂಕರಿಸಿರುವ ಯಜ್ಞೇಶ್ವರನಿಗೆ ನನ್ನ ಪತಿಯಾದ ಭೂತೇಶ್ವರವೇ ಚೈತನ್ಯ ಸ್ವರೂಪನು. ಚೈತನ್ಯ ಸ್ವರೂಪ. ದಕ್ಷ ಯಜ್ಞದ ಭೂತೇಶದಲ್ಲವೇ ಅಲ್ಲಿ ಕಾಣುತ್ತಿರುವ ಭೂದೇವನೇ ಯಜ್ಞಭೂಮಿ. ಕ್ಷಮಿಸಿರುವೆನು, ಎಚ್ಚರಿಕೆ. ದಕ್ಷ ಭಯಂಕರವಾದ ಕಾಡಿನಲ್ಲಿ ಅದ್ಭುತ ಪ್ರವಾಹದಿಂದ ಉಂಟಾದ ನದಿಗಳು ತಮ್ಮಿಚ್ಛೆಯಂತೆ ಹರಿದಾಡಿ ತಮ್ಮನ್ನೆರಡು ಕೆಡಿಸಿಕೊಳ್ಳುವಂತೆ ಪ್ರಭು ದಕ್ಷ ಎಂಬ ನದಿಗಳು ಇಹಪರದ ದಡವನ್ನು ಗೆಡಿಸಿಕೊಂಡು ನಾಶ ಯಾವ ಮಹಾವೀರನು ತನ್ನ ಧರ್ಮವನ್ನು ಸಾರ್ಥಕಪಡಿಸಿಕೊಳ್ಳಬೇಕೆಂಬ ಅಭಿಲಾಷೆಯಿಂದ ಒಂದು ಭಯಂಕರವಾದ ನಕ್ಷೆಯನ್ನು ನಿರ್ಮಿಸಿರುವನು. ಅದೊಂದು ಭಯಂಕರವಾದ ನಕ್ಷೆಯಿಂದ ಗಂಗಾ ಪ್ರವಾಹ ಹೊರಹೋಗುವ ತನಕ ಶಾಂತಿ ಇಲ್ಲದ ಅಂತಹ ಪವಿತ್ರವಾದ ಗಂಗಾಚರದಲ್ಲಿ ನಿನ್ನಂತಹ ದಕ್ಷ ಬ್ರಹ್ಮಗಳು ಕೋಟಿ ಕೋಟಿ ಮುಳುಗಿ ನಾಶ ಹೊಂದುವರು.
ಬಾಂಧವ್ಯದ ಅಭಿಮಾನವನ್ನು ತುಂಬರಿಸಬೇಡ. ಚರಿತ್ರದ ಪುಣ್ಯ ನಿಧಿಯು ಆ ನನ್ನ ಪರಶಿವನು ಯಾವ ಶಿವ ಎಂದೆರಡಕ್ಷರವನ್ನು ಅಂತ್ಯ ಕಾಲದಲ್ಲಿ ಉಚ್ಚರಿಸುವರು. ಗೌರವಾದಿ ಕೊಂಬಿ ನರಕಾದಿ ಪಾತಕಗಳನ್ನೇ ನಾಚಿಸಿಕೊಳ್ಳುವರು. ಅಂತಹ ಶಿವನಾಮವೇ ನಿಶ್ಚಿತವಾದ ಮೇಲೆ ನಿನಗೆಲ್ಲಿಂದ ಬಂತೋ ಸುಖ? ಸತೆ, ಆ ನಿನ್ನ ಪತಿ ಪರಶಿವನ ರಕ್ತಧಾರೆ ಆ ವಿಷಯದ ಅವನ ಮಹತ್ತರವಾದ ಕರುಳುಗಳೇ ಯಜ್ಞಕೊಂಡ, ಕಠಿಣವಾದ ಮೂಳೆಗಳೇ ಹೊಟ್ಟಿಲುಗಳು, ಬೆರಳುಗಳೇ ಸಂಯುಕ್ತಗಳನ್ನು ಪ್ರತಿಷ್ಠೆ ಮಾಡುವ ಸಂಯುಕ್ತಗಳು, ಸಣ್ಣ ಸಣ್ಣ ಗ್ರಂಥಿಗಳೇ ತಿಳಗಳು, ಆ ದೂರ್ಜಟಿಯ ಕೇಶ ರಾಶಿಗಳೇ ಯಜ್ಞಕುಂಡಕ್ಕೆ ಧರ್ಮಾಂಕುರಗಳು, ಅವನನ್ನು ಬಳಸಿರುವ ಅಷ್ಟಮಹಾಕೋಟಿ ಗಣಗಳೇ ಯಜ್ಞಕ್ಕೆ ಅವಿಭಾಗವೆಂದು ಮಾಡಿರುವ ಯಜ್ಞವನ್ನು ನೋಡು ಸತಿ, ನೋಡು. ಜೈ ಭೈರವಿ, ಜೈ ಶಿವಶಂಕರ, ಜೈ ಜೈ ಭೈರವ. ನನ್ನ ಮನೋ ಮಹಾದೇವನ ಮಹತ್ವಾಕಾಂಕ್ಷೆಯಿಂದ ಸತ್ಯವಾಗಿದೆ. ಇದೊಂದು ಬಾರಿ ಶಿವನಾಮವನ್ನು ಕೇಳಿ ಚೆನ್ನಾದು ಇಲ್ಲವಾದರೆ ಹಾಳಾಗಿ ಹೋಗು. ಮರ್ಯಾದ ಮೇಲಾದರೂ ಹಿರಿಯ ಬುದ್ಧಿಗಳಲ್ಲಿ ಶಂಕರ, ಪರಮೇಶ್ವರ, ಆ ನನ್ನ
ಓಂ ನಮಃ ಶಿವಾಯ. ದಕ್ಷ, ಹಾಳಾದ ಯಾವ ಮೃಗುವಿನ ದುರ್ದೋಷದಿಂದ ಸ್ತೋತ್ರನಾಗು ನಂದೀಶ್ವರ. ಶಿವಶಕ್ತಿಯರನ್ನು ಹೊತ್ತು ಬರುವ ಶಕ್ತಿಹೀನ ದ್ರೋಹಿ, ಎಡೆಮುಡಿಗಳನ್ನು ಕಟ್ಟಿ ದಕ್ಷನಲ್ಲಿ ದುರ್ಬೇಗವನ್ನು ಬೆಳೆಸಿದ ವಿಕಾಸ, ವಿಷವನ್ನು ಮರೆಮಾಚಿ ಶೃಂಗಾರವಾಗಿ ಕಾಣುವ ಕಾಲಭುಜವನಲ್ಲವೇ ನೀನು? ಈ ನಂದೀಶ್ವರ, ಸಣ್ಣ ಸಣ್ಣ ಕಲ್ಲು ಬಂಡೆಗಳಲ್ಲಿ ವಾಸ ಮಾಡುವ ನಿನಗೇನು ಈ ಸುಂದರದ ವಿಚಾರ? ನೀನೇನು ದಕ್ಷನಂತಹ ರಾಜನೋ ಇಲ್ಲ ಈ ಕ್ರೂರನಂತಹ ಮೂರ್ಖನೋ? ಮೃಗು, ಕಣ್ಣೊಂದು ಹಾಳಾಡಿ. ಮೃಗುದೇವ, ಅಲ್ಲಿ ನೋಡು, ಯಜ್ಞದೇವಿ ಮೌನವಾಗಿ ಇರುವಳು. ಅವಳೇ ಮಹಾಕಾಳಿ, ಮಹೇಶ್ವರನ ಅರ್ಧಾಂಗಿನಿ. ಅವಳು ಮನೆಗೆಟ್ಟರೆ ಮಹೇಶ್ವರನು ಕೋಪಿಸಿಕೊಳ್ಳುವನು. ಮನೆಗೆಟ್ಟಳ ಆಸತಿ ತನ್ನ ಮೂರ್ಖತನದಿಂದ ನೀನು ಆ ಮಹೇಶನು ಕುಪಿತನಾದರೆ ನಮ್ಮನ್ನು ಮಾಡುವುದಾದರೂ ಏನೋ? ಮೃಗು, ಕಣ್ಣೊಂದು ಹಾಳಾಯಿತು ಅವರಿರುವರ ಕೋಪದಿಂದ. ಇನ್ನು ನಿನಗಾಗುವುದು ಇನ್ನುಳಿದ 2 ಕಣ್ಣುಗಳಿಗೆ ಧಿಕ್ಕಾರ. ಧೂರ್ತ, ನಿನ್ನಿಂದ ನನಗೆ ಪ್ರಾಯಶ್ಚಿತ್ತ. ನಿನ್ನ ತರುಮನವನ್ನು ಯಜ್ಞದೇವಿಗೆ ಆವಿರ್ಭಾವವನ್ನಾಗಿ ಮಾಡುವರು. ಹೊರಡು. ಮೃಗು, ಸಾಕು, ಬಾಯಿ ಮುಚ್ಚು. ಸಂಧಿಸುವೆನು. ಸಂಧಿಸುವನ ಶೀಘ್ರದಲ್ಲಿ. ಮುಂದೆ ನಿನಗಾಗುವುದು ಪ್ರಾಯಶ್ಚಿತ್ತ. ಹಾಲಾಹಲದ ಮಡುವಿನಿಂದ ಕೂಡಿದ ಮಹಾಯಜ್ಞಕ್ಕೆ ಹೋದಡೆಗೆ ಸತಿ. ಪತಿಯ ಪ್ರೇಮಕ್ಕಿಂತ ಅವಿಚಾರದಿಂದ ಕೂಡಿದ ತಂದೆಯ ಪ್ರೇಮವೇ ಹೆಚ್ಚಾಯಿತೆ. ನನ್ನಲ್ಲಿ ವೈರತ್ವವನ್ನು ಸಾಧಿಸಿದ ದಕ್ಷನು ಮಗಳಲ್ಲಿಯೂ ಸಾಧಿಸಿರಬಹುದು. ಇದರಿಂದ ಅನೇಕ ಪರಿಭವಗಳನ್ನು ಅನುಭವಿಸಬೇಕಾಗುತ್ತದೆ ನಮ್ಮ ಶರಣರು. ಅರ್ಥವಾಯಿತು ಪರಮೇಶ್ವರ, ಅನರ್ಥವಾಯಿತು. ದಕ್ಷ ಬ್ರಹ್ಮನ ಯಜ್ಞಶಾಲೆಯಲ್ಲಿ ಪರಿಭವವಾಯಿತು ನಮ್ಮ ಶರಣರಿಗೆ. ಏನು? ದಕ್ಷ ಬ್ರಹ್ಮನ ಯಜ್ಞಶಾಲೆಯಲ್ಲಿ ಪರಿಭವವಾಯಿತೇ ನಮ್ಮ ಶರಣರಿಗೆ? ಸಂಶಯವೇನು ಪರಮಾತ್ಮ? ಜಗನ್ಮಾತಾ ಸತಿಯೂ ಸಹ ಆತ್ಮಜ್ಯೋತಿಯಲ್ಲಿ ಬೆರೆತಲ್ಲಿ ಶಂಕರ ಸಂಶಯ ಸಂಶಯ. ದಕ್ಷ ಯಜ್ಞದ ಕಾರ್ಯಕ್ಕೆ ಒಂದು ಮಾರಿ ಕ್ಷಮಿಸಿದರೆ ಇಡೀ ಬಯಲನ್ನೇ ಚುಮ್ಮಿಸಿದನೇ ದಕ್ಷ.
ವೀರಭದ್ರ ಕುಮಾರ, ಜಟಾನನ ಶಬ್ದದಿಂದ ಉದ್ಭವಿಸಿದ ವೀರ, ಕಠಿಣವಾದ ಕಬ್ಬಿಣದ ರಸದಂತೆ ಉಕ್ಕುತ್ತಿರುವ ಆ ನಿನ್ನ ವೀರತ್ವವು ಸಾರ್ಥಕವಾಗುವ ಕಾಲವು ಹುಟ್ಟಿದಾಗಿನಿಂದಲೇ ಸಮೀಪಿಸಿತು. ಸರ್ವೇಶ್ವರ, ನನಗಿರೋ ಹತ್ತರವಾದ ಕಾರ್ಯ ಯಾವುದು? ಭಯಂಕರವಾದ ಕಾರ್ಯ ಉಂಟು ವೀರಭದ್ರ. ಬಾಳೆಂದರೆ ಭಯವಿಲ್ಲ. ಈ ಬ್ರಹ್ಮಾಂಡದಲ್ಲಿ ಈ ವೀರಭದ್ರನಿಗೆ ಯಾವ ಮಹಾವೀರನು ತನ್ನ ಶಿವ ಧರ್ಮವನ್ನು ಸಾರ್ಥಕಪಡಿಸಿಕೊಳ್ಳಬೇಕೆಂದು ಪರಮೇಶ್ವರ ಘಟಾರ್ಜುನ ಭಾಗದಲ್ಲಿ ಚಂದ ವ್ಯಕ್ತಿ ಈ ದಿವ್ಯ ಕನಕಾದಿ ಶಿಲಾಗ್ರ ಭಾಗದಲ್ಲಿ ನಿಂತಿರಲು ಭಯವೆಂದಿನಂತೆ ಸರ್ವೇಶ್ವರ. ಶಾಂತನಾಗು ವೀರೇಶ. ಕಗ್ಗಲ್ಲಿನಂತೆ ಕಠಿಣವಾದ ನಿನ್ನ ವಕ್ಷಸ್ಥಳದಲ್ಲಿ ಶಾಂತಿಯನ್ನು ಪ್ರತಿಷ್ಠೆ ಮಾಡು. ಸಪ್ತ ಸಮುದ್ರಗಳ ಮಧ್ಯದಲ್ಲಿ ಮೊರದೇಳುವ ಜ್ವಾಲಾಮುಖಿಯಂತೆ ರಭಸದಿಂದ ಹರಿದಾಡುತ್ತಿರುವ ನಿನ್ನ ಉಚ್ಛ್ವಾಸವನ್ನು ನಿಲ್ಲಿಸು. ಕಾರ್ಮಿಕರ ಮಧ್ಯದಲ್ಲಿ ಕವಕವಿಸಿ ಬರುತ್ತಿರುವ ಸೂರ್ಯ ಪ್ರಕಾಶದಂತೆ ಪ್ರಜ್ವಲಿಸುವ ನಿನ್ನ ಹರಡಚ್ಚಿರಿಯುವ ಕಣ್ಗಳ ಕಾಂತಿಯನ್ನು ತಗ್ಗಿಸು ಕುಮಾರ. ಅಭಯವನ್ನು ತೋರಿಸ. ಈ ಬ್ರಹ್ಮಾಂಡ ಕೋಟಿಗಳು ಈ ಭದ್ರತೆಯನ್ನು ನೋಟದಿಂದ ಮಹೇಂದ್ರನು ಐರಾವತಿಗೆ ದಶಗಂಟು ಬಂದಿದೆ. ಹತ್ತನಾಗು ವೀರಭದ್ರ. ಕುಮಾರನ ಕೋಲಾಳಗಳಿಂದ ನಿರ್ಮಿತವಾದ ಕುಂಭಗಳನ್ನು ಹಾವಿಗೆಯಲ್ಲಿಟ್ಟು ಅವುಗಳನ್ನು ಕೋಪದಿಂದ ಬಡಿದಂತೆ ನಿನ್ನ ಕೋಪದಿಂದ ಬ್ರಹ್ಮಾಂಡವು ಹಾಳಾಗುವುದು. ಮಹೇಂದ್ರಾದಿ ದೇವತೆಗಳು ಭಕ್ತಹೀನರಲ್ಲ. ದುರ್ಜಟಿ ಅಗಾರಿಂದ ಬಂದಿದ್ದ ದುರ್ಭೇದ ಶರಣರ ಭಕ್ತಿಯಲ್ಲಿ ಹಿಂದಿಕ್ಕಿ ಮರಣ ಮುತ್ತಿದೆ ಅಂತ ಬಯಸುವ ಮದೋನ್ನತ ಯಾವ? ಆ ಎಮ್ಮಾರಿಯಾದ ಮದಾಂಧನನ್ನು ದಕ್ಷಪತಿ ಎಂದು ಕರೆಯುವರು. ಏನು ದಕ್ಷಿಣ ಅಂತ ಬಲಶಾಲಿಯೇ? ದಕ್ಷನನ್ನು ಅಧಿಕರಿಯಬೇಡ ವೀರಶ. ಬಂಧಿತನಾದ ಮೃಗುರಿಷಿಯ ಕುಮಂತ್ರದ ಮಾತುಗಳಿಂದ ನನ್ನನ್ನು ಪ್ರತಿಭಟಿಸಲು ಮಾರಣ ಮಹೇಜ್ಞನು ಉಳಿರುವನು. ಸರ್ವೇಶ್ವರ, ಆ ರಾಜ ದಕ್ಷ ಯಜ್ಞಕ್ಕೆ ಹೋಗಲು ಅನುಮತಿ ಕೊಡಿ ಎಂದು ಬೇಡುವೆ. ಜಯ ಶಿವಶಂಕರಿ. ಆಗಲಿ ವಿಜಯೀಭವ. ನಂದೀಶ್ವರ, ವೀರಭದ್ರನಿಗೆ ಸಹಾಯಕನಾಗು. ಜಯ ಶಿವಶಂಕರ. ಕುಮಾರ, ಸ್ವೀಕೃತ ವೇಷಧಾರಿ, ನೀನನ್ನು ನೋಡಿದರೆ ಹಸುಳೆಂದು ಕಾಣುತ್ತಿರುವೆ. ನೀನಾರು ಕುಮಾರ? ನಿನಗೇಕೆ ಆ ವಿವೇಕದ ಮಾತು? ಸಾಕು, ಬಾಯಿ ಮುಚ್ಚು. ಅದಾವ ನಿಷ್ಠೂರದ ಮಾತ ನಿನ್ನದು? ಇಷ್ಟರವೇನು ದಕ್ಷ ಬ್ರಹ್ಮ? ನನ್ನ ತಾಯಿಯೇ ಗೌರಿ, ನನ್ನ ತಂದೆಯೇ ಶಿವ. ಇವರ ನಿಂದಾಸ್ಪದವಾದ ಯಜ್ಞನಾಶಕ್ಕೆ ಬಂದಿರೋನು ಸಂಶಯವೇನು? ತಾಯಿ ಸತ್ತಳು, ತಂದೆ ಸಮಾಧಿಯ ಮೇಲೆ ನಿಂತಿರುವನು. ನಾಶವಿಲ್ಲದ ಶಿವಶಕ್ತಿಯಲ್ಲಿ ವಿನಾಶವನ್ನು ಕಲ್ಪಿಸುವ ದ್ರೋಹಿ. ದಕ್ಷ ಆಳಾದಿಯ ಮೃಗುವಿನದು. ದಕ್ಷ ಮರವನ್ನು ತೆರೆದು ರಂಬೆಯು ಮೈಮೇಲೆ ಬೀಳುವುದೆಂದು ತಿಳಿಯದೆ ಮರದಡಿಯಲ್ಲಿ ನಿಂತು ಅವಿವೇಕಿಯಾಗಬೇಡ. ಸತಿಯನ್ನು ದಕ್ಷ ಯಜ್ಞಕ್ಕೆ ಹವಿರ್ಭಾಗವನ್ನಾಗಿ ಮಾಡಿ ಹೋದ ನಿನ್ನ ಹೃದಯಹೀನವಿಲ್ಲ ಈ ದಕ್ಷ ಯಜ್ಞದಲ್ಲಿ ಪ್ರಭು, ಸಾಕು, ಬಾಯಿ ಮುಚ್ಚು. ಗರ್ಭದಿಂದ ಮೆರೆಯುತ್ತಿರುವ ನಿನ್ನ ಪ್ರಾಯಶ್ಚಿತ್ತವು ಮುಂದೆ ನಿನಗೆ ಗೊತ್ತಾಗುವುದು. ನನಗೆ ಪ್ರಾಯಶ್ಚಿತ. ಯಜ್ಞ ದೇವಿಗೆ ಹವಿರ್ಭಾಗವನ್ನಾಗಿ ಮಾಡಿದರು. ಜೈ ಭೈರವಿ. ಪ್ರಭು, ಮೃತ್ಯುಂಜಯನ ಭಕ್ತನೊಡನೆ ಅಮಂಗಳದ ಮಾತನ್ನಾಡುವೆಯ. ಮನಸ್ಸಿಗೆ ಬಂದಂತೆ ಮಾತನಾಡಲು ಸಹಾಯಕವಾದ ಆ ನಿನ್ನ ದಂತಗಳಿಗೆ ಇದು ನೀನನ್ನು ಸುತ್ತಿಗೊಟ್ಟಿರುವ ನಿನ್ನ ಅಷ್ಟಗಣಗಳನ್ನು ನೀನನ್ನು ಯಜ್ಞ ಭೂಮಿಗೆ ಹವಿರ್ಭಾಗವನ್ನಾಗಿ ಮಾಡುವೆನು. ಜೈ ಭೈರವಿ. ಸಪ್ತನಾಗು. ದಿಗ್ದರ್ಶಕ, ಧರ್ಮಕ್ಕೆ ವಿರೋಧವಾಗಿ ನಾಸ್ತಿಕತ್ವದ ತುಪ್ಪದಲ್ಲಿ ಮುಳುಗಿರುವ ನಿನ್ನ ಈ ಗರ್ಭದ ಬೇರನ್ನು ಕಿತ್ತೆಸೆದು ಬಂದಿರುವ ಈ ವೀರಾಗ್ನಿಗೆ ಎತ್ತದ ಅವಿರ್ಭಾವ ಒಪ್ಪಿಸಿ ಕ್ಷಮೆಯನ್ನು ಬೇಡವೆಯೋ ಅಥವಾ ಅರಳವನ್ನು ಬೇಕಿದೆಯೋ? ಕೊಲೆ ಸ್ಮಶಾನ ರುದ್ರ. ಸ್ಮಶಾನದ ಹೆಣಗಳನ್ನು ಕಾಯುವ ನೀನು ವೀರಾಗ್ರಣಿ ಎಂಬುದು ನಿನ್ನ ಪೊಳ್ಳು ಪೌರುಷೋಕ್ತಿಗಳಿಂದಲೇ ವ್ಯಕ್ತವಾಗುತ್ತದೆ.
ದುಷ್ಟರನ್ನು ನಿಗ್ರಹಿಸು. ಶಿಷ್ಟರನ್ನು ಪರಿಪಾಲಿಸು. ಸ್ವೇಚ್ಛಾವಿಹಾರಿಯಾಗಿ ಸಂಚರಿಸುವ ಈ ಕಾಲ ರುದ್ರನಿಗೆ ನಿನ್ನಂತ ದೈವ ದೋಷಿಗಳ ಅಗತ್ಯವಿಲ್ಲ, ಆತ್ಮರ ಅಗತ್ಯವಿಲ್ಲ. ನನ್ನ ನಾಲಿಗೆಯನ್ನು ಕತ್ತರಿಸೋಕೆ ಮುನ್ನ ನಿನ್ನ ರುಂಡ ಚಂಡವನ್ನು ಉಳಿಸಿಕೋ. ವೀರಭದ್ರ, ಆ ಕಾಲ ರುದ್ರನನ್ನ ಯಜ್ಞದ ಕುರಿಯಂತೆ ಕಟ್ಟಿ ಕರ್ಪೂರದ ಹುರಿಯಂತೆ ಹುರಿಯಲು ಹೂಡಿರುವ ಈ ದಕ್ಷ ಯಜ್ಞದಲ್ಲಿ ನಿನಗೆ ಹುಳಿಗಾಲವೇ ಇಲ್ಲದಿರುವಾಗ ಆ ಸ್ಥಾನ ಬೇಡಬೇಕೋ? ಅಳಿಯುವುದು ಕರ್ತವ್ಯದ ಕೊನೆಯಲ್ಲಿ. ದಿಗ್ದರ್ಶಕ ಗರ್ಭಸೂತ್ರ ದಿಕ್ಕರಿಸಿದ ದ್ರೋಹಿ. ನಿನ್ನ ತನುಮನ ಆವತ್ತು ವೃತ್ತಿ ದೇವತೆ ಆದಿದೈವದ ಕನ್ನಡದ ದೇವಿ ಭೈರವಿ ಕಣ್ಗಂಗನೆ ಅಂತ ಪ್ರಚರಿಸುತ್ತಿರುವ ಈ ಪ್ರಳಯ ರುದ್ರನ ಕರ್ಕಕ್ಕೆ ಬಲಿಯಾಗುವುದೇ ಪ್ರಯತ್ನ. ಈ ದಕ್ಷಾದ ಕೋಪಕ್ಕೆ ಎದುರಾಗಿ ನಿಲ್ಲು. ವೀರಭದ್ರ ಕುಮಾರ, ನಿನ್ನ ಅದ್ಭುತವಾದ ಆಯುಧಕ್ಕೆ ಬಲಿಯಾದ ದಕ್ಷಬ್ರಹ್ಮನ ಶಿರಸ್ಸಲ್ಲಿ ಪರಮೇಶ್ವರ, ಈ ದಕ್ಷನು 70 ಪರಕ್ಷಗಳನ್ನು ಬಲಶಾಲೆಯಲ್ಲಿ ನನ್ನೊಡನೆ ಯುದ್ಧ ಮಾಡುವಾಗ 32 ಆಯುಧಗಳ ರಭಸದ ಪ್ರಯೋಗದಿಂದ ಶಿರಸ್ಸು ಹಾರಿ ಯಜ್ಞಕ್ಕೆ ಗುಡ್ಡಕ್ಕೆ ಬಿದ್ದು ಆಹುತಿಯಾಯಿತು. ನಿನ್ನ ಸಾಹಸಕ್ಕೆ ಮೆಚ್ಚಿದನು ಕುಮಾರ. ಬ್ರಹ್ಮದೇವ, ಈ ಯಜ್ಞದ ಪೂರ್ಣಾಹುತಿಗಾಗಿ ತಂದು ಕಟ್ಟಿರುವ ಆ ಮೇಷದ ಶಿರಸ್ಸನ್ನು ಕರೆದು ತಂದು ಈ ದಕ್ಷಬ್ರಹ್ಮನ ಮುಂಡಕ್ಕೆ ಸ್ಥಾಪಿಸು. ಪರಮೇಶ್ವರ, ಈ ದಕ್ಷಬ್ರಹ್ಮನ ಬಲಾತ್ಕಾರದ ಮೋಸಕ್ಕೆ ಒಳಗಾಗಿ ಈ ಯಜ್ಞ ಕಾರ್ಯದಲ್ಲಿ ಭಾಗವಹಿಸಿ ಶಿವನಿಂದನೆಯನ್ನು ಕೇಳಿ ದಾಕ್ಷಾಯಣಿ ಅಗ್ನಿಪ್ರವೇಶವನ್ನು ಕಣ್ಣಿನಿಂದ ನಡೆದ ಅಪರಾಧವನ್ನು ಮನ್ನಿಸಬೇಕು ದೇವರು. ಪರಮೇಶ್ವರ, ಈ ದಕ್ಷ ಬ್ರಹ್ಮನು ಲೋಕ ಕಲ್ಯಾಣಾರ್ಥವಾಗಿ ಯಜ್ಞವನ್ನು ಮಾಡುತ್ತೇನೆಂದು ನಮ್ಮೆಲ್ಲರನ್ನು ಕರೆಸಿ ನಮ್ಮೆಲ್ಲರ ಮಾತನ್ನು ನಿರಾಕರಿಸಿ ಈ ಗುರುವಿನ ಮಾತನ್ನು ನಂಬಿ ದಾಕ್ಷಾಯಣಿಯ ಬಳಿಗೆ ಕಾಣುವುದಲ್ಲದೆ ಶಿವನಿಂದನೆಯನ್ನು ಕೇಳಿದ ಅಪರಾಧವನ್ನು ಮನ್ನಿಸಬೇಕು ದೇವರು. ವಿಷ್ಣು ಬ್ರಹ್ಮ ದೇವತೆಗಳೇ, ನಿಮಗೆ ಹಮಯತಿರಲು ನೀವು ಸುಖವಾಗಿ ಬಾಳಿ. ಶಿವೋಹಂ. ಹೇ ದಯಾಮಯನಾದ ಶಂಕರ, ನಿನ್ನ ಮಾಯಾವಿಲಾಸಗಳನ್ನು ಕಂಡವರಾರು ನನ್ನ ಅಜ್ಞಾನದಿಂದ ನಿನ್ನನ್ನು ಸಾಮಾನ್ಯನೆಂದು ಭಾವಿಸಿ ನಿನ್ನ ನೆಲೆಯನ್ನು ತಿಳಿಯದೆ ಅಂಬಲಿಸುತ್ತಿರುವ ಈ ದೀನ ದಕ್ಷಿಣನ್ನು ಕಾಪಾಡುವ ಭಾರ ಸ್ವಾಮಿಯೇ. ಸ್ವಾಮಿಯೇ, ಈ ದಕ್ಷ ಮಹಾಯಜ್ಞದಲ್ಲಿ ನೆರೆದಿರುವ ದೇವಕೋಟಿಗಳ ಹೃದಯದಲ್ಲಿ ಸೋಹಂ ಎಂದು ಸಂಚರಿಸುವ ಜೀವಾತ್ಮವು ನೀನಲ್ಲವೇ? ನನ್ನ ಅನೇಕ ಅಪರಾಧಗಳನ್ನು ಮನ್ನಿಸಬೇಕೆಂದು ಬೇಡುವೆನು ದೇವ. ದಕ್ಷಬ್ರಹ್ಮ, ನಿನ್ನ ಧರ್ಮಪತ್ನಿಯಾದ ವೇದವತಿಯ ಪತಿವ್ರತ ಧರ್ಮದ ಮಹತ್ತರವಾಗಿ ಪುನರ್ಜೀವ ಹೊಂದಿದೆಯಾದರೂ ಇನ್ನು ಮುಂದೆ ನನ್ನ ಭಕ್ತರ ಗಟ್ಟೆಯಲ್ಲಿ ಮೆರೆದು ವಿಖ್ಯಾತನಾದ ಶಿವೋಹಂ. ಹೇ ದಯಕರನಾದ ಶಂಕರ, ಪಾದದಲ್ಲಿ ಕೊಂಡು ಶಿವನೆಂದು ಅಹಂಕಾರದಿಂದ ಮೆರೆಯುತ್ತಿದ್ದ ನನ್ನ ನನ್ನ ಅನೇಕ ಅಪರಾಧಗಳನ್ನು ಮನ್ನಿಸಬೇಕೆಂದು ಬೇಡುವೆನು ದೇವ. ಮೃಗುಷಿಯೇ, ಯತೀಶ್ವರರಾದವರು ಇನ್ನು ಮೇಲಾದರೂ ರಾಜಸದ ಗುಣದಿಂದ ಮೆರೆಯಬಾರದೆಂದು ಅರಿತು ಸುಖಿಯಾಗು. ಶಿವೋಹಂ. ಸಪ್ತಕೋಟಿ ದೇವತೆಗಳಿಂದ ಕೂಡ ಈ ಶಿವನಿಂದಕವಾದ ದಕ್ಷಯಜ್ಞವನ್ನು
ನಾಶಪಡಿಸಿ ನೀನು ಉಪಧ್ವಂಸೆಯಿಂದ ನಾಮವನ್ನು ಹೊಂದಿ ನಮ್ಮೆಲ್ಲರನ್ನು ಕಾಪಾಡಬೇಕೆಂದು ಬೇಡಿಕೊಳ್ಳುವನು ದೇವ. ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಶಿವೋಹಂ. ಲಕ್ಷ್ಮೀರಮಣ ಗೋವಿಂದ, ಹರಿನಾಮ ಸಂಕೀರ್ತನ ಗೋವಿಂದ, ಶನಿದೇವರ ಪಾದಾರವಿಂದಕ್ಕೆ ಗೋವಿಂದ, ಹರ ನಮಃ ಪಾರ್ವತೀ ಪದೇ. ಶ್ರೀ ಶ್ರೀ ಸೋಮೇಶ್ವರ ಸ್ವಾಮಿ ಕೃಪಾಪೋಷಿತ ನಾಟಕ ಮಂಡಲಿ ಕಿ, ಶ್ರೀ ಶ್ರೀ ಸೋಮೇಶ್ವರ ಸ್ವಾಮಿ ಕೃಪಾಪೋಷಿತ ನಾಟಕ ಮಂಡಲಿ ಕಿ, ಶ್ರೀ ಶ್ರೀ ಸೋಮೇಶ್ವರ ಸ್ವಾಮಿ ಕೃಪಾಪೋಷಿತ ನಾಟಕ ಮಂಡಲಿ ಕಿ. ಪ್ರೇಕ್ಷಕ ಬಂಧುಗಳಲ್ಲಿ ವಿನಂತಿ, ಇಡೀ ಜಗತ್ತಿನಲ್ಲಿ ಗುರುಗಳಿರಬೇಕು, ಗುರು ಇರಬೇಕು, ಗುರಿ ಇರಬೇಕು. ಗುರು ಎರಡೂ ಇಲ್ಲ ಅಂತ ಹೇಳಿದ್ರೆ ಈ ಜಗತ್ತೇ ನಶ್ವರ. ಆದ್ರಿಂದ ನಮ್ಮ ಪರಮಶಿವ ಗುರುಗಳು ಈ ಕಲೆಯನ್ನು ಎಷ್ಟು ಪ್ರೋತ್ಸಾಹ ಮಾಡ್ಬೇಕಂತ ಹೇಳಿದ್ರೆ, ಇಡೀ ನಮ್ಮ ಕರ್ನಾಟಕದಲ್ಲಿ ಅವ್ರ ಹೆಸರುವಾಸಿಯಾಗಿದ್ದಾರೆ. ನಮ್ಮ ಕಲೆನೇ ನಶಿಸಿ ಹೋಗ್ತಾ ಇದೆ, ಅದನ್ನು ಜಾಸ್ತಿ ಹೇಳೋಂಗಿಲ್ಲ. ನಮ್ಮ ಚಂದಾಪುರದಲ್ಲಿ ಒಂದು ವರ್ಷಕ್ಕೆ 40 ನಾಟಕಗಳು ಆಡ್ತಾ ಇದ್ರು. ಈಗ ಅದಿಲ್ವೇ ಇಲ್ಲ. ಈಗ ನಮ್ಮ ಇವರು ಗುರುಗಳು ಬಂದ ಮೇಲೆ ಈಗ ಎಲ್ಲ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಆದ್ರಿಂದ ಪರಮಶಿವ ಗುರುಗಳು ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಮಾಸ್ಟರ್ ಅಂಬಿಕಮ್ಮ, ಪಾರ್ವತಮ್ಮ ಇಬ್ರು ಸಹ ಮೇಲಕ್ಕೆ ಬರಬೇಕು. ಇವರು ಈ ನಾಟಕಕ್ಕೆ ಬಹಳ ಸಹಕಾರ ಮಾಡಿದ್ದಾರೆ. ದಯವಿಟ್ಟು ಇವರಿಬ್ರು ಸಹ ವೇದಿಕೆಗೆ ಬರಬೇಕು. ಬೀರಣ್ಣರು, ಬೊಮ್ಮಸಂದ್ರ, ಚಂದ್ರಾರೆಡ್ಡಿ ಅವರು ಇಲ್ಲೇ ಇದ್ದು ಬಿಟ್ಟಿದ್ದಾರೆ. ಈ ನಾಟಕ ಆಡುವವರೆಗೂ ಅವರು ನಿಲ್ಲೋದೇ ಇಲ್ಲ. ಚಂದ್ರಾರೆಡ್ಡಿ ಅವರು, ಮುರಳೀರವರು, ಬೊಮ್ಮಸಂದ್ರ ನಮ್ಮ ಪಕ್ಕದಲ್ಲೇ ಇದ್ದಾರೆ. ಅಂಬರೀಶ್ ರವರು, ಕೃಷ್ಣಪ್ಪರವರು, ವೆಂಕಟರಾಮರವರು, ತಿಮ್ಮರಾಯ ರೆಡ್ಡಿ, ಎಸ್ ರಘು, ಮಂಜುನಾಥ್ ರೆಡ್ಡಿ ಬಳ್ಳೂರು ಅವರು ಸಹ ಇರಬೇಕು. ಮತ್ತೆ
ಗುರೂರವರು ದಯವಿಟ್ಟು ವೇದಿಕೆಗೆ ಬರಬೇಕು. ಈ ಚೇರುಗಳಿಗೆಲ್ಲ ಕೊಟ್ಟು ಸಹಾಯ ಮಾಡಿದ್ದಾರೆ. ಗುರೂರವರು ದಯವಿಟ್ಟು ವೇದಿಕೆಗೆ ಬರಬೇಕು. ಚಂದ್ರಾರೆಡ್ಡಿ ಅವರು ಎಲ್ಲರೂ, ಶ್ರೀನಿವಾಸ ರೆಡ್ಡಿ ಅವರು ದಯವಿಟ್ಟು, ನಿಮಗೆಲ್ಲರಿಗೂ ಗೊತ್ತೇ ಇದೆ, ಗುರು ಇಲ್ಲ ಅಂತ ಹೇಳಿದ್ರೆ ನಮ್ಗೆ ವಿದ್ಯೆನೇ ಇಲ್ಲ. ನಮಗೆ ಶಾಲೆಯಲ್ಲಿ ಕಲಿಸುವಂತ ಗುರುಗಳು ನಮ್ಮ ಜೀವನೋಪಾಯಕ್ಕೆ. ಇಂಥ ಗುರುಗಳು ಇಡೀ ಜಗತ್ತಿಗೆ ಹೆಸರುವಾಸಿಯಾದಂಥ ಗುರುಗಳು ಇವರು. ಯಾಕೆ ನಾನು ಈ ಮಾತನ್ನು ಹೇಳ್ತೀನಿ ಅಂತ ಹೇಳಿದ್ರೆ, ಇವರೆಲ್ಲ ಆಧ್ಯಾತ್ಮಿಕ ಚಿಂತಕರು, ಆಧ್ಯಾತ್ಮಿಕ ಗುರುಗಳು. ಈ ಆಧ್ಯಾತ್ಮಿಕ ಚಿಂತನೆ ಇಲ್ದಿದ್ರೆ ಈ ಜಗತ್ತೇ ಇರೋದಿಲ್ಲ. ಲಿಂಗಣ್ಣವರು ಬೊಮ್ಮಸಂದ್ರ, ಸತ್ಯನಾರಾಯಣವರು ಬೊಮ್ಮಸಂದ್ರ, ರವಿಶಂಕರ್ ಶಂಕರ್ ಕಿಚನ್ ರವರು, BM ರಾಮಚಂದ್ರ, BM ಸತ್ಯನಾರಾಯಣ, ವಿರೂಪಾಕ್ಷ ಆರಾಧ್ಯ, ಇವರೆಲ್ಲರೂ ಸಹ ವೇದಿಕೆಗೆ ಬರಬೇಕು. ದಯವಿಟ್ಟು ಪ್ರತಿಯೊಬ್ಬರು ಬೊಮ್ಮಸಂದ್ರದ ಎಲ್ಲ ಪ್ರಜಾಪತಿಗಳು ಬಹಳ ಸಹಕಾರ ಮಾಡಿದ್ದಾರೆ, ಮಾತೆಯರು ಎಲ್ಲರೂ ಸಹಕಾರ ಮಾಡಿದ್ದಾರೆ. ಆದ್ರಿಂದ ಈ ಕಾರ್ಯಕ್ರಮ ಆಗಿದೆ. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ಬೊಮ್ಮಸಂದ್ರದ ಎಲ್ಲ ಬಂಧುಗಳು ಬಹಳ ಸಹಕಾರ ಮಾಡಿದ್ದಾರೆ ಮತ್ತು ಸಹಾಯವನ್ನು ಸಹ ಮಾಡಿದ್ದಾರೆ. ಆದ್ರಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ. ಆದ್ರಿಂದ ಇವತ್ತು ನಿಮ್ಮೆಲ್ಲರಿಗೂ ನಾನು ಅನಂತ ಕೋಟಿ ನಮನಗಳು. ದಯವಿಟ್ಟು ಎಲ್ಲರೂ ವೇದಿಕೆಗೆ ಬರಬೇಕು. ವೆಂಕಟಸ್ವಾಮಿ ರೆಡ್ಡಿ ಅವರು ದಯವಿಟ್ಟು, ಚಂದ್ರಾರೆಡ್ಡಿ ಅವರು ಇದಕ್ಕೆ ಬಹಳ ಪ್ರೇರಣೆ. ಎಷ್ಟು ಚೆನ್ನಾಗಿ ಸೀನ್ಸ್ ಇದೆ ಅಂತ ಹೇಳಿದ್ರೆ, ಚಂದ್ರಾರೆಡ್ಡಿ ಅವರು ಗುರುಗಳ ಕೈಯಲ್ಲಿ ಹಾಕ್ಸ್ಬೇಕು. ಆ ಭಗವಂತನ ಕೃಪೆ, ಯಾರೋ ಒಬ್ಬರು ಪ್ರೇಕ್ಷಕರು, ಒಬ್ಬರು ಮಹಾನ್ ವ್ಯಕ್ತಿ ಈ ಹೆಣ್ಣು ಮಕ್ಕಳ ನಾಟಕ ಪ್ರದರ್ಶನ ಮಾಡಿಸ್ಬೇಕು ಅಂತ ಹೇಳಿ ನಮಗೆ ವಚನ ಕೊಟ್ಟರು. ಅವರ ಆಸೆಯನ್ನು ಈಡೇರಿಸುವುದಕ್ಕೋಸ್ಕರವಾಗಿ ನಾವಿಲ್ಲಿ ನಾಟಕವನ್ನು ಪ್ರಾರಂಭ ಮಾಡಿ ನಿಮ್ಮ ಮುಂದಿಟ್ಟಿದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ.